ಈ ಥರ ಲವ್ ಕೇಸು ಈ ಥರದ್ದೆಲ್ಲ ಹೇಳಬೇಡಿ, ನನ್ನ ಮಗಳಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರು, ಇದು ಫ್ಯಾಮಿಲಿ ಮ್ಯಾಟ್ರ್ ಅಂತೆ. ಫ್ಯಾಮಿಲಿ ಮ್ಯಾಟ್ರ್ ಆದರೆ ಫ್ಯಾಮಿಲಿ ಒಳಗಡೆನೆ ತೀರ್ಮಾನ ಆಗ್ತಾ ಇತ್ತು. ಲವ್ ಜಿಹಾದ್ ಅಂತ ಯಾರು ಇವಾಗ ಆಪಾದನೆ ಮಾಡ್ತಾ ಇದ್ದಾರೋ ಅವರು ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು. ಕಳೆದ 15-20 ವರ್ಷದಿಂದ ನಾವು ಹೇಳ್ತಾ ಇದ್ರಿ ಕರ್ನಾಟಕದಲ್ಲಿ ಲವ್ ಜಿಹಾದ್, ಕೇರಳ ರೀತಿ ಲವ್ ಜಿಹಾದ್ ನಡೀತಾ ಇದೆ ಅಂದಾಗ ಕಾಂಗ್ರೆಸ್ ಅವರು ಬಿಜೆಪಿಯವರು ನೀವು ಸುಳ್ಳುಗಳನ್ನು ಹೇಳ್ತೀರಾ, ಸುಳ್ಳುಗಳ ಸರದಾರ ಅಂತ ಹೇಳಿದ್ರು. ಯಾರಪ್ಪ ಇವಾಗ ನೀವು ಸುಳ್ಳುಗಳ ಸರದಾರ? ನೀವು ಸುಳ್ಳುಗಳ ಸರದಾರ. ಈ ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳ್ತಾ ಇರೋದು ಇದು ಲವ್ ಜಿಹಾದ್ ಅಂತ. ನಾಚಿಕೆ ಆಗಲ್ವಾ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ? ಅವರ ಹೇಳಿಕೆಯನ್ನ ನೀವು ಅವರ ತಂದೆ ತಾಯಿ ನೋವಲ್ಲಿರುವಂಥ ಸಂದರ್ಭದಲ್ಲಿ, ಆ ಕಣ್ಣೀರಿನ ಹರಿಸುವಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮೇಲೆ ನೀವು ಆಪಾದನೆ ಮಾಡ್ತಿರಲ್ಲ, ನಿಮ್ಗೆ ಮನುಷ್ಯತ್ವ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮನುಷ್ಯತ್ವ ಇದೆನ್ರಿ ನಿಮಗೆ? ಆ ಸಾಯಕ್ಕೆ ಮುಂಚೆ, ಇದಾಗಕ್ಕೆ ಮುಂಚೆನೆ, ಮಣ್ಣಾಗಕ್ಕೆ ಮುಂಚೆನೆ ಅವ್ರ ಮೇಲೆ ಲವ್ ಕೇಸ್ ಅಂತ ಹಾಕ್ತಿರಲ್ಲ, ಆ ಹುಡುಗಿ ಪಾಡೇನು? ಲವ್ ಕೇಸ್ ಆಗಿದ್ರೆ ಆ ಹುಡುಗಿ ಯಾವತ್ತೋ ಅವ್ರ ಜೊತೆ ಹೋಗ್ಬೇಕಾಗಿತ್ತು. ಹಾಗೇನು ಮಾಡಿಲ್ಲಲ್ಲ ಆ ಹುಡುಗಿ. ಚುನಾವಣೆ ಬಂದಿದೆ, ಈ ಚುನಾವಣೆಯಲ್ಲಿ ಇದು ಇಶ್ಯೂ ಆಗಬಾರ್ದು. ಇಶ್ಯೂ ಆದರೆ ಕಾಂಗ್ರೆಸ್ಗೆ ಮಕ್ಕಕ್ಕೆ ಮಂಗಳಾರತಿ ಎತ್ತುತ್ತಾರೆ ಹಿಂದೂಗಳೆಲ್ಲ ಸೇರಿ. ಆ ಮಂಗಳಾರತಿ ಎತ್ತಿಸ್ಕೊಳ್ಳೋದನ್ನ ತಪ್ಪಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಫೀಲ್ಡ್ಗೆ ಇಳಿದಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದ್ದೀನಿ. ಇದು ಪರ್ಸನಲ್ ಮ್ಯಾಟ್ರ್ ಅಂತ ಹೇಳಿದ್ದಾರೆ ಅವರು. ಏನು ಈಗ ನೊಂದಿರ್ತಕ್ಕಂಥ ಆ ಜೀವಗಳಿಗೆ ಅದು ಕಾಂಗ್ರೆಸ್ ಪಾರ್ಟಿಯವ್ರಿ, ಅವರು ನಿಮ್ಮ ಪಾರ್ಟಿಯವರೇ.